ಗುಡ್ ಈವ್ನಿಂಗ್. ಕಾಶಿಯಲ್ಲಿ ರೂಮ್ಸು ಸೋಲೋ ಟ್ರಾವೆಲರ್ಸ್ಗೆ ಬೆಸ್ಟು. ಎಲ್ಲರೂ ತುಂಬ ಜನ ಫೈಂಡ್ ಮಾಡ್ತಾ ಇರ್ತಾರೆ ರೂಮ್ಸ್ ಎಲ್ಲಿ ಸಿಗುತ್ತೆ, ಹಾಸ್ಟೆಲ್ಸ್ ಎಲ್ಲಿ ಸಿಗುತ್ತೆ. ಸೋಲೋ ಟ್ರಾವೆಲರ್ಸ್ಗೆ ಬೆಟರ್ ಹಾಸ್ಟೆಲ್ ಇದೆ ಬಂದ್ಬಿಟ್ಟು ನಾನು ಹೇಳ್ತೀನಿ. ಎಲ್ ಪ್ರೊಫೆಸರ್ ಹಾಸ್ಟೆಲ್ ನಿಯರ್ ಕಾಶಿ ವಿಶ್ವನಾಥ ಮಂದಿರ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸ್ 1.5 ಕಿಲೋಮೀಟರ್ ಇದೆ. ಸೊ ಜಸ್ಟ್ ಕಾಸ್ಟ್ ಬಂದ್ಬಿಟ್ಟು 250 rupees ಓನ್ಲಿ ಫರ್ ಡೇ. 250 rupees. ನಿಮ್ಗೆ ಒಂದು ಸತಿ ಹಾಸ್ಟೆಲ್ ತೋರಿಸಿ ಮನೆ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಸೊ ಇದೆಲ್ಲ ಬಂದ್ಬಿಟ್ಟು ಹಾಸ್ಟೆಲ್ಲು. ಬೆಡ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮ್ಗೆ ಹಂಗೆ ನಿಮಗೆ. ಸೊ ಇದೆಲ್ಲ ಫುಲ್ ವೆಲ್ ಮೇಂಟೈನ್ ಬೆಡ್. ಇದೆಲ್ಲ ಫುಲ್ ಬಂದ್ಬಿಟ್ಟು ಸೋಲೋ ಟ್ರಾವೆಲರ್ಸ್ದು. ನಾನು ಸ್ಟೇ ಆಗಿರೋದು ಬಂದ್ಬಿಟ್ಟು ನಮ್ಮ ಬೆಡ್ ಈ ಥರ ಇದೆ. ಸೊ ಇವಾಗೆಲ್ಲ ಬಂದ್ಬಿಟ್ಟು ಅಡ್ಜಸ್ಟ್ ಈ ಥರ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ನನ್ನ ಬೆಡ್ ಇದು. ಸೊ ನಿಮ್ಗೆ ಲಾಕರ್ ಸಹ ಪ್ರೊವೈಡ್ ಮಾಡ್ತಾರೆ. ಸೊ ನೋಡಿ ಈ ಥರ ಮಿರರ್ ಇದೆ. ಸೊ ಓಕೆ, ವೆಲ್ ಮೇಂಟೈನ್, ಪರವಾಗಿಲ್ಲ. ಸೊ ಎ ಸಿ ಸಹ ಪ್ರೊವೈಡ್ ಮಾಡಿ, ಗೊತ್ತಾಗಿದೆ ಎ ಸಿ ಸಹ ಪ್ರೊವೈಡ್ ಮಾಡಿದ್ದಾರೆ. ಫ್ಯಾನ್ ಇರುತ್ತೆ ವಿತ್ ಎ ಸಿ ಕೂಡ ಆನ್ ಮಾಡ್ತಾರೆ, ನಿಮಗೆ ಎ ಸಿನೂ ಇರುತ್ತೆ. ಸೊ ಎಲ್ ಪ್ರೊಫೆಸರ್ ಹಾಸ್ಟೆಲ್. ಸೊ ಇವಾಗ ಬಂದ್ಬಿಟ್ಟು ನಾವು ಇಲ್ಲಿಂದ ಸ್ಲಿಪ್ಪರ್ ಹಾಕ್ಕೊಂಡು ಸೊ ನಾವು ಮೂವ್ ಆಗೋಣ. ಇವಾಗ ನಾವು ಮಣಿಕರ್ಣಿಕಾ ಘಾಟ್ ಹೋಗ್ತಾಯಿವಿ. ಮಣಿಕರ್ಣಿಕಾ ಘಾಟಲ್ಲಿ ಯಾವ ಥರ ಶವ ಸಂಸ್ಕಾರ ಮಾಡ್ತಾರೆ ಅಂದ್ಬಿಟ್ಟೆಲ್ಲ ನಿಮ್ಗೆ ನಾನು ತೋರಿಸ್ತೀನಿ. ಓಕೆ ಸ್ನೇಹಿತರೆ, ನಿಮಗೆಲ್ಲ ಫುಲ್ ಮನೆ ಎಷ್ಟು ಗೊತ್ತಲ್ಲ. ಸೊ ಮನೇಶಲ್ಲಿರುವಂಥ ಒಂದು ಪ್ರೊಫೆಸರ್, ಎಲ್ ಪ್ರೊಫೆಸರ್. ಸೊ ಈ ಹಾಸ್ಟೆಲ್ ನೇಮು ಬಂದ್ಬಿಟ್ಟು ಅವರ ನೇಮೇ ಇಲ್ಲಿಕ್ಕಿದ್ದಾರೆ. ಸೊ ಎಲ್ಲ ಇಲ್ಲಿ ನೀವು ನೋಡ್ಕೊಂಡೆಲ್ಲ ಫುಲ್ ಮನೆ ಎಷ್ಟು ಥರ ಇದೆ. ಹಾಯ್ ಬ್ರೋ. ಹಲೋ. ಸೊ ಈ ಹಾಸ್ಟೆಲ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ, ಎಷ್ಟು ಬಂದ್ಬಿಟ್ಟು. ಸೊ ವೆಲ್ ಮೇಂಟೈನ್ಡ್. ಕಾಸ್ಟ್ ಜಸ್ಟ್ ಫಾರ್ 250 rupees ಒಂದು ಎ ಸಿ ಪ್ರೊವೈಡ್ ಮಾಡ್ತಾರೆ. ಸೊ ನಿಜವಾಗ್ಲೂ ತುಂಬ ಬೆಟರ್ ಆಗಿದೆ ಗೊತ್ತಾ. ನೋಡಿದ್ರೆ ಬಂದ್ಬಿಟ್ಟು ಎ ಸಿ. ಸೊ ನಿಮಗೆ ಈ ಥರ ಇದೆ ರೂಮ್ಸಲ್ಲಿ ಬಂದ್ಬಿಟ್ಟು ರಿಸೆಪ್ಷನ್ ಇದು. ಓಕೆ, ನಾವು ಇಲ್ಲಿಂದ ಬಂದು ಮುಂದೆ ಹೋಗೋಣ. ಸೊ ಇದು ಗೊತ್ತಲ್ಲ, ಲಕ್ಕ ಸದಿ ಪಡೆಯಲ್ಲ, ಲಾಂಗ್ ಲಕ್ಕೋ, ರಿಯಾ, ಡೆನ್ವರ್, ಪ್ರೊಫೆಸರ್, ಮನಿಸ್ಟ್. ಸೊ ಸೇಮ್ ಲೈಕ್ ಆ್ಯನ್ ಮನಿಸ್ಟ್. ಹಾಸ್ಟೆಲ್ ನೇಮ ಬಂದ್ಬಿಟ್ಟು ಮನಿಸ್ಟ್ ಈ ಥರ. ಸೊ ನೋಡಿದ್ರಲ್ಲ, ನಾವು ಸ್ಟೇ ಆಗಿರೋದಂಥ ಹಾಸ್ಟೆಲ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಹಾಸ್ಟೆಲ್ ನೇಮ್ ಎಲ್ ಪ್ರೊಫೆಸರ್. ನಿಮಗೆ ಡಿಸ್ಕ್ರಿಪ್ಷನ್ ನಾನು ಲೊಕೇಶನ್ ಕೊಡ್ತೀನಿ ನಾನು. ಸೊ ಓಕೆ, ನೋಡಿ ಬೇಕಾದ್ರೆ ತುಂಬ ಚೆನ್ನಾಗಿ, ತುಂಬ ಮೇಂಟೈನ್ ಮಾಡಿದ್ದಾರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಬಂದ್ಬಿಟ್ಟು ಮಣಿಕರ್ಣಿಕಾ ಘಾಟ್. ಮಣಿಕರ್ಣಿಕಾ ಘಾಟ್ ನಾವು ನಿನ್ನೆ ವಿಸಿಟ್ ಮಾಡಿದ್ವಿ. ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಸೊ ಶವ ಸಂಸ್ಕಾರ ಯಾವ ಥರ ಮಾಡ್ತಾರೆ, ದಹನ ಯಾವ ಥರ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಬರ್ನ್ ಮಾಡ್ತಾರೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಿಮಗೆ ಸೊ ಏನೋ ಸ್ವಲ್ಪ ಭಯ ಆಗೋಂಗಿದ್ರೆ, ಸೊ ಶವ ಎಲ್ಲ ನೋಡಿ, ಬಾಡಿ ಎಲ್ಲ ನೋಡಿ ಇದಾಗಿದ್ರೆ ವಿಡಿಯೋ ನೋಡ್ಬಿಟ್ಟು ಸ್ಕಿಪ್ ಮಾಡಿಬಿಡಿ ಪ್ಲೀಸ್. ಯಾಕಂದರೆ ಒಂದು ಸ್ವಲ್ಪ ಬಂದ್ಬಿಟ್ಟು ಸ್ವಲ್ಪ ಜನ ಭಯ ಪಡ್ಕೊತಾರೆ ಇದು ನೋಡ್ಬಿಟ್ಟು ಬಾಡಿ ಎಲ್ಲ ಈ ಥರ ಮಾಡ್ತಾರೆ ಅಂದ್ಬಿಟ್ಟು. ಸೊ ಅವ್ರಿಗೆ ನಾನು ಮೇನ್ಲಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡಿಬಿಡಿ, ನೀವು ನೋಡೋಕೆ ಹೋಗ್ಬೇಡಿ. ಸೊ ಯಾರು ಸ್ವಲ್ಪ ಧೈರ್ಯ ಸ್ವಲ್ಪ ಇದಾಗಿ ನೋಡ್ತಾರೆ ಅವ್ರು ಮಾತ್ರ ನೋಡಿ. ನಾನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ ವಿಡಿಯೋ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ಯಾರಿಗೆ ಸ್ವಲ್ಪ ಭಯ ಆಗುತ್ತೆ, ಸ್ವಲ್ಪ ವೀಕ್ ಇರ್ತಾರೆ, ಅವರೆಲ್ಲ ಈ ವಿಡಿಯೋ ನೋಡೋಕೆ ಹೋಗ್ಬೇಡಿ. ಸೊ ಇದು ಜಸ್ಟ್ ಬಾಡಿ ಬರ್ನಿಂಗ್ ಎಲ್ಲ ಮಾಡ್ತಾರೆ, ಯಾವ ಥರ ಇದರ ಒಂದು ಸ್ಟೋರಿ ಏನು ಮಣಿಕರ್ಣಿಕಾ ಘಾಟ್, ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಕ್ಲೀನಾಗಿ ವಿವರಣೆ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಇದಕ್ಕೆ ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ. ದಾರಿಯಲ್ಲಿ ಬಂದ್ಬಿಟ್ಟು ಲಿಟ್ಟಿ ಚೌಕ ಅಂತ ತುಂಬ ಫೇಮಸ್ ಇಲ್ಲಿ ಫುಡ್, ನನಗೆ ಗೊತ್ತಲ್ಲ. ಸೊ ನಾನು ಹೇಳ್ದಲ್ಲ ನಿಮಗೆ, ಬಿಹಾರಲ್ಲೆಲ್ಲ ನಾವು ಟ್ರೈ ಮಾಡಿದ್ವಿ, ಅದ ಲಿಟ್ಟಿ ಚೌಕ ಸಿಗೋದಿಲ್ಲ. ಸೊ ನಾವು ಲಿಟ್ಟಿ ಚೌಕ ಒಂದು ತಿಂದ್ಬಿಟ್ಟು ನಾವು ಇಲ್ಲಿ ನಮ್ಮ ಹೋಗೋಣ. ಮೋಸ್ಟ್ಲಿ ಲಿಟ್ಟಿ ಚೌಕ ಇಲ್ಲ ಅನ್ಕೊತೀನಿ ಮೋಸ್ಟ್ಲಿ. ಸೊ ಮುಂದೆ ಏನಾದ್ರು ನಾವು ಸ್ನ್ಯಾಕ್ಸ್ ತಿನ್ಕೊಂಡು ನಾವು ಇಲ್ಲಿಂದ ಮುಂದೆ ಹೋಗೋಣ. ನೋಡಿ ಇಲ್ಲಿ ಇದೇ ದಾರಿಯಲ್ಲಿ ಹೋದ್ರೆ ಸಹ ನಿಮ್ಮ ಕಾಲಭೈರೇಶ್ವರ ಮಂದಿರ ನೋಡಿ ಈ ಥರ ಸಿಗತ್ತೆ ನಿಮ್ಗೆ, ಇಲ್ಲಿಂದ ಮುಂದೆ ಸಿಗತ್ತೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ನೋಡಿ ಕಟಿಂಗ್ ಶಾಪಲ್ಲಿ ಈ ಥರ ಮಾಡ್ತಾರೆ. ಈ ಥರ ಕಟಿಂಗ್ ಎಲ್ಲ ಈ ಥರ ಔಟ್ ಸೈಡ್ ನೋಡಿ, ಈ ಥರ ಕುತ್ಕೊಂಡ್ಬಿಟ್ಟು ಹಿಂಗೆ ಕಟಿಂಗ್ ಮಾಡ್ತಾ ಇರ್ತಾರೆ ಎಲ್ಲ ಇವರೆಲ್ಲ. ರಿಕ್ಷಾ ಗಾಡಿ ಅಂತೂ ನಿಮಗೆ ಕಾಶಿಯಲ್ಲಿ ನೋಡಿ ಎಲ್ಲಿ ನೋಡಿದ್ರು ಸಹ ಈ ಥರ ರಿಕ್ಷಾ ಗಾಡಿ ಓಡಾಡ್ತಾ ಇರ್ತಾರೆ. ಸೊ ತುಂಬ ಜನ ರಿಕ್ಷಾ ಯೂಸ್ ಮಾಡ್ತಾರೆ ಈ ಕಾಶಿಯಲ್ಲಂತೂ. ನಿಜವಾಗ್ಲೂ ನನ್ನ ಕೈಯಲ್ಲಿ ಓಡಾಡೋಕೆ ಆಗ್ತಾಯಿಲ್ಲ, ಯಾಕಂದರೆ ರಶ್ ಇಲ್ಲದೆ ಓಡ್ತಾ ಇದ್ದೀನಲ್ಲ. ಸೊ ಡೈಲಿ ಬಂದ್ಬಿಟ್ಟು ತುಂಬ ಟೈರ್ಡ್ ಆಗಿಬಿಟ್ಟಿದ್ರು ಬಾಡಿ. ಎಷ್ಟೊಂದು ಟೈರ್ಡ್ ಆಗಿಬಿಟ್ಟಿದ್ದಾರೆ, ನಮ್ಮ ಬಾಡಿ ಸಹಕರಿಸ್ತಾನೆ ಇಲ್ಲ, ನಮ್ಮ ಬಾಡಿ ಅಷ್ಟೊಂದು ಟೈರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಬಂದ್ಬಿಟ್ಟು ನಾನು ನಿನ್ನೆಯಿಂದ ನಾನು ಇಲ್ಲೂ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಈವ್ನಿಂಗ್ ಫುಲ್ ಮಲ್ಕೊಂಡ್ಬಿಟ್ಟು ಮಾರ್ನಿಂಗಿಂದ ಈ ಥರ ಈವ್ನಿಂಗ್ ಟೈಮಲ್ಲಿ ಮಾತ್ರ ಓಡಾಡಕ್ಕೆ ಹೋಗ್ತಾಯಿದ್ದೀನಿ ನಾನು, ಮಾರ್ನಿಂಗ್ ಈವ್ನಿಂಗ್ ಮಾತ್ರ. ಯಾಕಂದರೆ ಡೇ ಟೈಮಲ್ಲಂತೂ ನಾನು ಎಲ್ಲಿ ಹೋಗ್ತಾನೆ ಇಲ್ಲ, ಅಷ್ಟೊಂದು ಟೈರ್ಡ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ಗೊತ್ತಾ. ಸೊ ನಾನು ಸ್ವಲ್ಪ ಅದಕ್ಕೆ ರಶ್ ತಗೊಂಡು ಓಡ್ತಾಯಿದ್ದೀನಿ ನಾನು. ಇಷ್ಟೊಂದು ಇದಾಗಿದೆ ನಮಗೆ, ಫುಲ್ಲು ಟೈರ್ಡ್ ಆಗಿಬಿಟ್ಟಿದೆ ಗುರು ಈ ಸಿಕ್ಕಾಪಟ್ಟೆ. ಯಾಕಂದರೆ ಟ್ರಾವೆಲಿಂಗ್ ಅಂದರೆ ಗೊತ್ತಲ್ಲ ನಮಗೆ. ಸೊ ಟ್ರಾವೆಲಿಂಗ್ ಅಂದರೆ ಸ್ವಲ್ಪ ರಶ್ ತಗೊಂಡು ಹೋಗಬೇಕು. ಯಾಕಂದರೆ ಕಂಟಿನ್ಯೂ ಟ್ರಾವೆಲ್ ಮಾಡಿಬಿಟ್ರೆ ಬಾಡಿ ತುಂಬ ಇದಾಗ್ಬಿಡುತ್ತೆ, ಫುಲ್ ಟೈರ್ಡ್ ಆಗಿಬಿಡುತ್ತೆ. ಸೊ ಸ್ವಲ್ಪ ನಾವು ಇಲ್ಲಿ ಮುಂದೆ ರೀಚ್ ಆದರೆ ಈಗ ನೋಡಿ ಈ ಥರ ಬಂದ್ಬಿಟ್ಟು ಮೇನ್ ರೋಡಿಂದ ಸ್ವಲ್ಪ ಈ ಥರ ಸರ್ಕಲ್ ಇದೆ. ಸರ್ಕಲಿಂದ ನಾವು ಲೆಫ್ಟ್ ತೊಗೊಂಡ ತಕ್ಷಣ ಈ ಥರ ಒಂದು ಚಿಕ್ಕ ರೋಡ್ ಬರುತ್ತೆ. ಈ ರೋಡ್ ಸೈಡ್ ಹೋದರೆ ನಾವು ಕಾಶಿ ವಿಶ್ವನಾಥೇಶ್ವರ ಮಂದಿರಕ್ಕೆ ಹೋಗುತ್ತೆ ಈ ರೋಡಿಂದ. ಈಗ ಹೋದ್ರೆ ಸೈಡ್ ಈ ಕಡೆ ಹೋದರೆ ಮಣಿಕರ್ಣಿಕಾ ಘಾಟ್. ಇಲ್ಲಿಂದ ಚಿಕ್ಕ ರೋಡಲ್ಲಿ, ಸೊ ಸಣ್ಣ ರೋಡಲ್ಲಿ ಹೋಗಬೇಕಾಗತ್ತೆ. ನೀವು ತೋರಿಸಿ ನೋಡಿ ನಿಮಗೆ ಹೆಂಗೆ ಅಂತ. ಚಿಕ್ಕ ಸ್ಟ್ರೈಟ್ ಹೋದರೆ ಕಾಶಿ ವಿಶ್ವನಾಥ ಮಂದಿರ. ಸೊ ನಾವು ಬಂದ್ಬಿಟ್ಟು ಇವಾಗ ಈ ಥರ ರೋಡ್ ಹೋಗಬೇಕಾಗತ್ತೆ. ಎಲ್ಲ ರೋಡ್ ಗಾಡಿನ ಹೋಗೋಕ್ಕಾಗಲ್ಲ, ಏನಾಗಲ್ಲ. ಈ ಥರ ರೋಡಲ್ಲಿ ಬಂದ್ಬಿಟ್ಟು ನೋಡಿ ಹಿಂಗೆ ಹೋಗ್ತಾ ಇರ್ಬಿಟ್ಟು. ಸೊ ಚಿಕ್ಕ ರೋಡಲ್ಲೆಲ್ಲ ಹೋಗ್ಬೇಕು ನೋಡಿ ನಾವು. ಈ ಥರ ರಸ್ತೆ ಎಲ್ಲ ಹೋಗ್ಬೇಕು.
ಇದೆಲ್ಲ ಬಂದ್ಬಿಟ್ಟು ಇದರ ಲಸ್ಸಿ ಶಾಪ್ ತುಂಬ ಇರ್ತಾವೆ ಇಲ್ಲಿ. ಲಸ್ಸಿ ತುಂಬ ಫೇಮಸ್ ಕೂಡ ಇಲ್ಲಿ. ಸೊ ಇಲ್ಲಿ ನೀವು ನೋಡ್ಕೊಂಡ್ರೆ ನೋಡಿ, ಈ ಥರ ಕಾಶಿಯಲ್ಲಿ ಅಂತೂ ಚಿಕ್ಕ ರಸ್ತೆ ಕೂಡ ಎಲ್ಲ ಫುಲ್ ಈ ಥರ ಈ ಕಾಶಿ ಫುಲ್ ಓಲ್ಡ್ ಕಾಶಿ ಫುಲ್ ಎಲ್ಲ ಇದೇ ನೋಡಿ, ಹಿಂಗೆ ಇರುತ್ತೆ. ಇದರಲ್ಲಿ ತುಂಬ ಕನ್ಫ್ಯೂಸ್ ಆಗಿಬಿಡ್ತೀರಿ ನೀವು. ಸೊ ಎಲ್ಲಿ ಹೋಗ್ಬೇಕು, ಯಾವ ಕಡೆ ಹೋಗ್ಬೇಕು ಅಂದ್ಬಿಟ್ಟು ಎಷ್ಟು ಮ್ಯಾಪ್ ಯೂಸ್ ಮಾಡಿಕೊಂಡ್ರೆ ಪರವಾಗಿಲ್ಲ, ಮ್ಯಾಪ್ ಮಾತ್ರ ಕರೆಕ್ಟಾಗಿ ಗೊತ್ತಾಗತ್ತೆ ಕಾಶಿಯಲ್ಲಿ. ಈ ಥರ ಇದ್ರೂ ಸಹ ಓಕೆ, ನೋ ಪ್ರಾಬ್ಲಮ್. ನೋಡಿ ಈ ಥರ ಚಿಕ್ಕ ಗಲ್ಲಿ ಎಲ್ಲಾರೆ ಈ ಥರ ಹೋಗಬೇಕಾಗತ್ತೆ. 1-2 ಕಿಲೋಮೀಟ್ರ್, 1.5 ಕಿಲೋಮೀಟ್ರ್, 2 ಕಿಲೋಮೀಟ್ರ್ ಥರ. ಏನು ಕೂಡ ಈ ಥರ ಜಾಗನೇ ಇಲ್ಲ. ಇದರಲ್ಲಿ ಬೇರೆ ಗಾಡಿ ನೋಡಿ ಎಲ್ಲ ಇದರಲ್ಲೇ ಬರ್ತಾ ಇರ್ತಾರೆ, ಟೂ ವೀಲರ್ ಎಲ್ಲ. ಮನುಷ್ಯ ಹೋಗೋಕ್ಕೂ ಸಹ ಜಾಗ ಇಲ್ಲ, ಇಷ್ಟೊಂದು ಚಿಕ್ಕ ಗಲ್ಲಿ ನೋಡಿ ಹೆಂಗಿದೆ ಅಂತ. ಸೊ ಫುಲ್ ಕನ್ಫ್ಯೂಸ್. ಇಲ್ಲಿ ನೋಡಿ ಗಾಡಿ ಬರ್ತಿದೆ ನೋಡಿ ಹಿಂದೆಲ್ಲ. ಸೊ ಕಾಶಿಯಲ್ಲಿ ನೀವು ನೋಡ್ಕೊಂಡ್ರೆ ಈ ಥರ ನೋಡಿ ಫುಲ್ಲು ಚಿಕ್ಕ ಗಲ್ಲಿ. ಆಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಸ್ಪೇಸೇ ಇಲ್ಲ, ಇಲ್ಲಿ ಈ ಥರ ಆಗ್ಬಿಟ್ಟಿದೆಲ್ಲ ನೋಡಿ. ಸೊ ಬಂದ್ಬಿಟ್ಟು ಫೈನಲಿ ನಾವು ರೀಚ್ ಆಗಿದ್ದೀವಿ ಮಣಿಕರ್ಣಿಕಾ ಘಾಟ್ಗೆ. ಸೊ ಇದೇ ಮಣಿಕರ್ಣಿಕಾ ಘಾಟ್. ನಿಮಗೆ ಆಲ್ರೆಡಿ ನಿಮ್ಗೆ ಎಷ್ಟೇ ನೋಡಿ, ಇದೆಲ್ಲ ಬಂದ್ಬಿಟ್ಟು ಕೋಲ್ ಸ್ಟಿಕ್ಸ್ ಎಲ್ಲ ಇದೆಲ್ಲ ನೋಡಿ, ಇದೆಲ್ಲ ಕಟ್ಟಿಗೆ ಎಲ್ಲ ಇದನ್ನೆಲ್ಲ ಬಂದ್ಬಿಟ್ಟು ಈ ಥರ ತಗೊಂಡು ಹೋಗ್ತಾರೆ ನೋಡಿ. ಕಾಸಿಗೆ ಯಾರು ಶವ ಇದಾಗಿರ್ತಾರಲ್ಲ, ಸೊ ಅಂದರೆ ಶವ ಸಂಸ್ಕಾರ ಮಾಡ್ತಾರೆ, ಅವ್ರು ಬಂದ್ಬಿಟ್ಟು ನೋಡಿ ಇದಕ್ಕೆಲ್ಲ ಈ ಥರ ಇದು ಬಂದ್ಬಿಟ್ಟು ಮೇಲೆ ಫಸ್ಟ್ ಫ್ಲೋರ್ ಇದು. ಇವೆಲ್ಲ ಕೋಲು ಇಲ್ಲೆಲ್ಲ ಫುಲ್ ತಗೊಂಡು ಹೋಗ್ತಾರೆ ನೋಡಿ, ಈ ಥರ ಕೋಲ್. ಸೊ ಇದೆಲ್ಲ ಬೇಕಾದ್ರೆ ಎಲ್ಲ ಈ ಥರ ಸೇವ್ ಮಾಡಿಕ್ಕಿರ್ತಾರೆ, ಈ ಥರ ಕೋಲೆಲ್ಲ. ಇದು ಬಂದ್ಬಿಟ್ಟು ಮೇಲೆ ಫಸ್ಟ್ ಫ್ಲೋರ್. ನನಗೆ ತೋರಿಸ್ತೀನಿ ಬನ್ನಿ. ಸೊ ಶವ ಸಂಸ್ಕಾರ ಮಾಡುವಂಥ ಒಂದು ಪ್ಲೇಸ್ ಇದು. ಸೊ ಇಲ್ಲಿಂದ ಆದರೆ ಒಂದು ಬೆಂಕಿ ತಗೊಂಡು ಹೋಗ್ತಾರೆ ಇಲ್ಲಿಂದ ನೋಡಿ. ಇದೆಲ್ಲ ಫುಲ್ ಬಂದ್ಬಿಟ್ಟು ಮಣಿಕರ್ಣಿಕಾ ಘಾಟ್. ಇಲ್ಲಾದರೆ ಒಂದು ಶಿವ ಟೆಂಪಲ್ ಇದೆ ಇದು ಬಂದ್ಬಿಟ್ಟು. ಸೊ ಮಣಿಕರ್ಣಿಕಾ ಘಾಟ್ನ ಒಂದು ಕ್ಷೇತ್ರಪಾಲಕ ಅಂತಾರಲ್ಲ, ಸೊ ಅವರು ಇವರು ಶಿವ ಇದು. ಸೊ ಈ ಒಂದು ಕೋಲ್ ಏನಿದೆ ಎಲ್ಲ ಫುಲ್ ಸ್ಟಿಕ್ ನೋಡಿ, ಇದೆಲ್ಲ ಬಂದ್ಬಿಟ್ಟು. ಸೊ ಇಲ್ಲೆಲ್ಲ ಫುಲ್ KG ಲೆಕ್ಕ ತಗೊಳ್ಳಲ್ಲ ಇದೆಲ್ಲ ಫುಲ್ ಬಿಗ ಅಂತ ಹೇಳ್ತಾರೆ. 1 ಬಿಗ, 2 ಬಿಗ, 3 ಬಿಗ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಬಿಗ ಲೆಕ್ಕದಲ್ಲಿ ತಗೊಂಡು. ಎಮ್ಮೆ ನೋಡ್ಬಿಡು ಎಷ್ಟೊಂದು ದೊಡ್ಡದಾಗಿದೆ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಇಲ್ಲಿ ಮೇಲೆ ಫಸ್ಟ್ ಫ್ಲೋರ್ ಇದು. ಸೊ ಇದೇನು ನೋಡ್ತಾರೆ ನೋಡಿ, ಇದೆಲ್ಲ ಬಂದ್ಬಿಟ್ಟು ಸೊ ಶವ ಸಂಸ್ಕಾರ ಮಾಡಿರುವಂಥ ಒಂದು ಶವ ಇದು ಮಾಡಿರುವಂಥ ಒಂದು ಪ್ಲೇಸ್ ಇದು ನೋಡಿ. ಈ ಪ್ಲೇಸ್ ಇದೆಲ್ಲ ಇದೆಯಲ್ಲ ಬೂದಿ ಎಲ್ಲ, ಈ ಬೂದಿ ಎಲ್ಲ ಬಂದ್ಬಿಟ್ಟು ಶವ ಸುಟ್ಟಿದ್ದಾರೆ ಇವಾಗ ಈ ಒಂದು ಪ್ಲೇಸಲ್ಲಿ ಬಂದ್ಬಿಟ್ಟು. ಸೊ 24 ಗಂಟೆ 365 ದಿನವೂ ಸಹ ಈ ಥರ ನೋಡಿ, ಇದೆಲ್ಲ ಬಂದ್ಬಿಟ್ಟು ಶವ. ಈ 365 ದಿನವೂ ಸಹ ಇಲ್ಲಿ ಶವ ಸುಡ್ತಾನೆ ಇರ್ತಾರೆ ಇಲ್ಲಿ. ಯಾವತ್ತೂ ಸಹ 1 ಗಂಟೆ, 1 ದಿನ ಅಲ್ಲ 1 ಗಂಟೆನೂ ಇದಕ್ಕೆ ರೆಸ್ಟ್ ಅಂತ ಇರೋದೇ ಇಲ್ಲ ನೋಡಿ. ಪ್ರತಿಯೊಂದು ನಿಮಿಷವೂ ಸಹ ಇದಕ್ಕೆ ಈ ಥರ ಶವ ಸಂಸ್ಕಾರ ಮಾಡ್ತಾನೆ ಇರ್ತಾರೆ ಇಲ್ಲಿ. ಇದು ಬಂದ್ಬಿಟ್ಟು ಮೇಲೆ ಫಸ್ಟ್ ಫ್ಲೋರಲ್ಲಿ ಸುಡ್ತಾ ಇರೋವಂಥ ಒಂದು ಇದೇನಿದೆ ನೋಡಿ, ಇಲ್ಲಿ ಎಲ್ಲ ಫುಲ್ ಬಂದ್ಬಿಟ್ಟು ಕೋಲು. 3,000 ರೂಪಾಯಿಗೆ 1 ಬೀಗ ಅಂತಾರೆ. 1 ಬೀಗ ಅಂದರೆ 40 kg ಬರುತ್ತೆ, ಅಂದರೆ 40 kg ಬಂದ್ಬಿಟ್ಟು 3,000 ರೂಪಾಯಿ ಈ ಥರ. ಸೊ ಒಂದು ಶವ ಸುಡೋಕ್ಕೆ ಕಮ್ಸೆ ಕಮ್ ಹತ್ತತ್ರ ಬಂದ್ಬಿಟ್ಟು 10,000 ಸಮಥಿಂಗ್ ಆಗುತ್ತೆ ಈ ಥರ. ಇದೆಲ್ಲ ಬಂದ್ಬಿಟ್ಟು ಮಣಿಕರ್ಣಿಕಾ ಘಾಟ್. ಈ ಒಂದು ಮಣಿಕರ್ಣಿಕಾ ಘಾಟ್ಗೆ ಒಂದು ಸ್ಪೆಷಾಲಿಟಿ ಇದೆ. ಸೊ ನೋಡಿದ್ರಲ್ಲ, ಇಲ್ಲೆಲ್ಲ ಬಂದ್ಬಿಟ್ಟು ಕೋಲೆಲ್ಲ ತಗೊಂಡು ನೋಡಿ ಈ ಥರ. ಇವಾಗ ಒಂದು ಶವ ಭಾರತ ಮೋಸ್ಟ್ಲಿ ಇಲ್ಲ, ಅದಕ್ಕೆ ತೊಗೊಂಡ್ಬರ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಇದನ್ನೆಲ್ಲ ಬಂದ್ಬಿಟ್ಟು ಧೂಮ್ ರಾಜ ಅಂತಿದ್ದಾರೆ. ಸೊ ಧೂಮ್ ರಾಜ ಅನ್ನೋರು ಇದಕ್ಕೆಲ್ಲ ಮೇಂಟೈನ್ ಮಾಡ್ತಾರೆ. ಧೂಮ್ ರಾಜ ಅವರ ಒಂದು ನೇತೃತ್ವದಲ್ಲಿ ಇದೆಲ್ಲ ಫುಲ್ ನಡೀತಾ ಇದೆ. ಧೂಮ್ ಕಮ್ಯುನಿಟಿ ಅಂತ ಹೇಳ್ತಾರೆ, ಧೂಮ್ ರಾಜ. ಸೊ ಮೊದಲಿಂದ ಬಂದ್ಬಿಟ್ಟು ಅದೇ ಥರ ಬರ್ತಾಯಿದೆ. ಈ ಒಂದು ಕಾಶಿಯಲ್ಲಿ ಮೈನ್ ಘಾಟ್ ಬಂದ್ಬಿಟ್ಟು ಮಣಿಕರ್ಣಿಕಾ ಘಾಟು. ಈ ಒಂದು ಮಣಿಕರ್ಣಿಕಾ ಘಾಟು ಇಲ್ಲಿ ತುಂಬ ಪ್ರತ್ಯಕ್ಷ. ಈ ಒಂದು ಘಾಟಲ್ಲಿ ಬಂದ್ಬಿಟ್ಟು ಯಾವಾಗೂ ಸಹ ರೆಸ್ಟ್ ಗೀವ್ ಇರಲ್ಲ. ಸೊ ನಿಮ್ಗೆ ಇಲ್ಲಿಂದ ತೋರಿಸಿ ಮುಂದೆ ನೋಡಿ, ಇಲ್ಲಿ ಎಷ್ಟೊಂದು ಶವ ಸುಡ್ತಾ ಇದ್ದಾರೆ. ಬಟ್ ಇಲ್ಲಿ ಮುಂದೆ ಇಲ್ಲಿಂದ ಕೆಳಗಡೆ ನೋಡಿದ್ರಾ. ಸೊ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಇದೆಲ್ಲ ಫಸ್ಟ್ ಫ್ಲೋರ್. ಇದು ಮಳೆ ಬಂದರೆ ಈ ಥರ ಎಲ್ಲ ಸುಡುತ್ತೆ ನೋಡಿ, ಇದೆಲ್ಲ ಸುಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಶವ ತೊಗೊಂಡ್ಬರ್ತಾರೆ ನೋಡಿ. ಅಲ್ಲಿ ನೋಡಿದ್ರೆ ಇಲ್ಲಿ ಆಲ್ರೆಡಿ ಇಲ್ಲಿಂದ ಬಂದ್ಬಿಟ್ಟು ಬೆಂಕಿ ತೊಗೊಳ್ತಾರೆ. ಇದೇ ಒಂದು ಮೇನ್ ಬೆಂಕಿ, ಇಲ್ಲಿಂದ ಬೆಂಕಿ ತೊಗೊಂಡು ಹೋಗ್ತಾರೆ ಇಲ್ಲಿಂದೆಲ್ಲ ನೋಡಿದ್ರ. ಸೊ ಪ್ರತಿದಿನ 100 ಶವ ಸುಡ್ತಾರೆ ಇಲ್ಲಿ. 100ಗಿಂತ ಹೆಚ್ಚಾಗುತ್ತೆ ಸಹ, 100ಗಿಂತ ಕಡಿಮೆ ಆಗೋಲ್ಲ. ಪ್ರತಿದಿನ ಒಂದು ದಿನ ಅಲ್ಲ. ಸೊ 365 ದಿನವೂ, ವರ್ಷ 365 ದಿನ ಸುಮಾರು ಒಂದು 20,000 ಶವ ಆದರೆ ಸುಡ್ತಾರೆ ಇಲ್ಲಿ. ಈ ಥರ ಪ್ಲೇಸು ನಿಮಗೆ ಪ್ರಪಂಚ ಎಲ್ಲ, ಸೊ ನೀವೆಲ್ಲ ಫುಲ್ ಕವರ್ ಮಾಡಿದ್ರೆ ಸಹ ಈ ಥರ ಪ್ರಪಂಚ ಸಿಗೋಲ್ಲ. ಇದಕ್ಕೆ ಒಂದು ನೇಮ್ ಇದೆ, ಏನು ಗೊತ್ತಾ? ಏನು ಇದಕ್ಕೆ ನೇಮ್ ಅಂದರೆ ಶಿವನೇ ಪ್ರತ್ಯಕ್ಷವಾಗಿ ಈ ಒಂದು ಸ್ಥಳದಲ್ಲಿದ್ದಾನೆ ಶಿವ. ಸೊ ಕಾಶಿಗೆ ಹೋದರೆ ಫುಲ್ ಕಡ ಅಂದ್ಬಿಟ್ಟು ಹೇಳ್ತಾರೆ. ತುಂಬ ಜನ ಬಂದ್ಬಿಟ್ಟು ವಯಸ್ಸಾಗಿರೋರು, ತುಂಬ ಏಜ್ ಆಗಿರೋರು ಬಂದ್ಬಿಟ್ಟು ಅವರ ಒಂದು ಶೇಷ ಜೀವನ ಅಂದರೆ ಅವರ ಒಂದು ಲಾಸ್ಟ್ ಜೀವನ ಏನಿದೆ, ಅವರೆಲ್ಲ ಫುಲ್ಲು ಸಾಯೋ ಥರ ಸ್ಟೇಜಲ್ಲಿ ಇರ್ತಾರೆ. ಆ ಸ್ಟೇಜಲ್ಲಿ ಬಂದ್ಬಿಟ್ಟು ಕಾಶಿಯಲ್ಲಿ
ಇರಬೇಕಂತ ಹೇಳ್ತಾರೆ ಅವ್ರು. ಯಾಕಂದರೆ ಕಾಶಿಯಲ್ಲಿ ಬಂದ್ಬಿಟ್ಟು ಕಾಶಿಯಲ್ಲಿ ಸಾಯಬೇಕು, ಇದರ ಪುಣ್ಯ ಇದೊಂದು ಇವಾಗೆಲ್ಲ ಫುಲ್ ರೆಡಿ ಮಾಡ್ತಾರೆ ಈ ಥರ. ಫಸ್ಟ್ ಈ ಥರ ಶವ ಬಂದ್ಬಿಟ್ಟು ಅಲ್ಲಿ ಗಂಗಾ ನೀರಿದೆಯಲ್ಲ ಇಲ್ಲಿ ನೋಡಿ, ಈ ಒಂದು ನದಿಯಲ್ಲಿ ಗಂಗಾ ನದಿಯಲ್ಲಿ ಆಗ್ಬಿಟ್ಟು ಫಸ್ಟ್ ಅದರಲ್ಲಿ ಸ್ನಾನ ಮಾಡಿಸ್ಕೊಂಡ್ಬಂದು ಮತ್ತೆ ಬಂದ್ಬಿಟ್ಟು ಶವ ಇಲ್ಲಿ ತೊಗೊಂಬರ್ತಾರೆ ನೋಡಲಿ. ಈ ಥರ ತೊಗೊಂಬರ್ತಾರೆ ಶವ ಇಲ್ಲಿ ಇಕ್ತಾರೆ ನೋಡಿ ಈ ಥರ. ಸೊ ಇದಕ್ಕೆ ಬಂದ್ಬಿಟ್ಟು ಶಿವ ಪ್ರತ್ಯಕ್ಷವಾಗಿ ಇರ್ತಾರೆ. ಅದಕ್ಕೆ ಶಿವ ಪರಮೇಶ್ವರ, ಈಶ್ವರ ಪರಮೇಶ್ವರ ಬಂದ್ಬಿಟ್ಟು ಸಾರಿ ಪಾರ್ವತಿ ಪರಮೇಶ್ವರ ಬಂದ್ಬಿಟ್ಟು ಈ ಒಂದು ಪ್ಲೇಸಲ್ಲಿ ಆದರೆ ಇರ್ತಾರೆ. ಸೊ ಈ ಒಂದು ಪ್ಲೇಸಲ್ಲಿ ಬಂದ್ಬಿಟ್ಟು ಪಾರ್ವತಿ ದೇವಿ ಒಂದು ಒಲೆ ಆದರೆ ಈ ಒಂದು ಪ್ಲೇಸಲ್ಲಿ ಬಿದ್ದೋಗಿ ಕಳೆದೋಗುತ್ತೆ. ಅದಕ್ಕೆ ಶಿವಾಗಿ ಹೇಳ್ತಾರೆ ಹುಡುಕಿ ಅಂದ್ಬಿಟ್ಟು. ಶಿವ ಹುಡುಕ್ತಾ ಇರ್ತಾನೆ, ಸಿಗೋದಿಲ್ಲ. ಶಿವ ಅದಕ್ಕೆ ಇಲ್ಲೇ ಪ್ರತ್ಯಕ್ಷವಾಗಿರ್ತಾನೆ. ಅದಕ್ಕೆ ಬಂದ್ಬಿಟ್ಟು ಶಿವ ಹೇಳ್ತಾರೆ ಅದನ್ನು ಹುಡುಕ್ತಾ ಇಲ್ಲಿ ಸಾಯೋವಂಥ ಜನಕ್ಕೆ ಪ್ರತಿಯೊಂದು ಜಾಗಕ್ಕೂ ಸಹ ಇಲ್ಲಿ ಶಿವ ಪ್ರತ್ಯಕ್ಷವಾಗಿ ಕೇಳ್ತಾನೆ ಅಂದ್ಬಿಟ್ಟು. ಯಾಕಂದರೆ ಇಲ್ಲಿ ಎಲ್ಲ ಫುಲ್ಲು ಬರ್ನ್ ಮಾಡೋವಂಥವ್ರಿಗೆ, ಇಲ್ಲಿ ಸಾಯೋವಂಥವ್ರಿಗೆ ಶಿವನೇ ಬಂದ್ಬಿಟ್ಟು ಅವ್ರ ಕಿವಿಯಲ್ಲಿ ಹೇಳ್ತಾನಂತೆ ಒಲೆ ಸಿಗ್ತಾ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಬಂದ್ಬಿಟ್ಟು ಶಿವ ಇದೇ ಪ್ಲೇಸಲ್ಲಿ ಪ್ರತ್ಯಕ್ಷವಾಗಿ ಇದ್ಬಿಟ್ಟಿದ್ದಾನೆ. ಶಿವ ಇಲ್ಲಿಂದ ಮುಂದೆ ಹೋಗಿಲ್ಲ. ಅದೇ ಇದೊಂದು ಸ್ಟೋರಿ. ಶಿವ ಬಂದ್ಬಿಟ್ಟು ಅದಕ್ಕೆ ಈ ಒಂದು ಪ್ಲೇಸಲ್ಲಿ ಶಿವ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಜನ ಅವ್ರ ನಂಬಿಕೆ ನೋಡಿ ಹೆಂಗಿದೆ ಅಂತ. ಸೊ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಶಿವ ತೊಗೊಂಡ್ಬರ್ತಾರೆ ಇಲ್ಲಿಂದ. ಸೊ ಇದೆಲ್ಲ ಬಂದ್ಬಿಟ್ಟು ಮೇಲೆ ಫಸ್ಟ್ ಫ್ಲೋರ್. ಇಲ್ಲಿ ನೀವೇನು ನೋಡ್ತಾ ಇರೋ ನೋಡಿ, ಇದೆಲ್ಲ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಇದು. ಸೊ ನೋಡಿದ್ರಲ್ಲ ಭಯಂಕರ ಇರೋರು ಎಲ್ಲ ಫುಲ್ ನೋಡಬೇಡಿ ಅಂತ ಹೇಳಿ ನಾನು ಅನಿಸೋ ನಿಮಗೆ ನೋಡೋಕೆ ಇದಾಗಲಿ ಎಲ್ಲ ಫುಲ್ ಸ್ಕಿಪ್ ಮಾಡಿಬಿಡಿ. ಸೊ ನೋಡಿ ಈ ಥರ ಬಂದ್ಬಿಟ್ಟು ಶವನೆಲ್ಲ ಫುಲ್ ಈ ಥರ ತೊಗೊಂಡ್ಬರ್ತಾರೆ ಬಾಡಿ ನೋಡಿ. ಇದು ಬಂದ್ಬಿಟ್ಟು ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಂದ ನೋಡಿದ್ರ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಬಾಡಿ ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿ. ಸೊ ಇದೆಲ್ಲ ಫುಲ್ ಕೋಲ್ ತೊಗೊಂಬಂದು ಹಾಕ್ತಾರೆ. ಈ ಒಂದು ಇದೇ ಬಂದ್ಬಿಟ್ಟು ಮೇಯ್ನು ಮಂದಿರ ಇದು. ಸೊ ಈ ಒಂದು ಸ್ಮಶಾನ ವಾಟಿಕದಲ್ಲಿರುವಂಥ ಒಂದು ಇಲ್ಲಿಂದನೇ ಬಂದ್ಬಿಟ್ಟು ಚಿತಿ ತಗೊಂಡು ಹೋಗ್ತಾರೆ ಅಂತ ತೋರಿಸ್ತಾರೆ. ಸೊ ಇದು ಬಂದ್ಬಿಟ್ಟು ಮೇಲೆ ಫಸ್ಟ್ ಫ್ಲೋರ್ ಇದು. ನಾನು ನಿಮಗೆ ಕೆಳಗಡೆ ತೋರಿಸಿ ಬನ್ನಿ. ಸೊ ನೀವು ಇಲ್ಲಿ ಫಸ್ಟ್ ಫ್ಲೋರ್ ಇದೆ ಅಲ್ಲಿ, ಇಲ್ಲಿಂದ ಮೇಲೆ. ಸೊ ಇದು ಬಂದ್ಬಿಟ್ಟು ಮೇಲೆ ಎಲ್ಲ ಫುಲ್ ಶವ ಸುಡೋದು. ಇಲ್ಲಿಂದ ಕೆಳಗಡೆ ಬಂದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಇಲ್ಲಿಂದ. ಸೊ ಇಲ್ಲಿ ಕೆಳಗಡೆ ಸಹ ಇಲ್ಲಿ ಎಲ್ಲ ಫುಲ್ ಶವ ಸುಡ್ತಾ ಇರ್ತಾರೆ. ಮೊನ್ನೆ ನಾನು ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಇಲ್ಲಿಂದ ಬಂದ್ಬಿಟ್ಟು ನೋಡಿ ಎಲ್ಲ ಫುಲ್ ಸ್ಟಿಕ್ ಇದೆ, ಕೋಲೆಲ್ಲ ಇದೆ ಇಲ್ಲಿಂದ. ಸೊ ಇದೊಂದು ಸ್ಥಳ ನೋಡ್ಕೊಂಡು ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿಂದ ಒಂದು ಶವಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿಂದ. ಅಲ್ಲೆಲ್ಲ ನೋಡಿ ಇಲ್ಲಿ ನಾನು ನಿಮ್ಗೆ ಇಲ್ಲಿ ಬೆಂಕಿ ತೋರಿಸಿ ಬನ್ನಿ ಇಲ್ಲಿಂದ ಬಂದ್ಬಿಟ್ಟು. ಸೊ ಈ ಒಂದು ಬೆಂಕಿ ಎಲ್ಲ ಬಂದ್ಬಿಟ್ಟು ಇಲ್ಲೊಂದು ಚಿತಿ ಇದೆ ನೋಡಿ. ಇದು ಬಂದ್ಬಿಟ್ಟು ಶಿವ. ನೋಡುವಾಗ ಇನ್ನೂ ಒಂದು ಇದು ಮಾಡ್ತಾಯಿದ್ದಾರೆ. ಈ ಒಂದು ಬೂದಿ ಎಲ್ಲ ಫುಲ್ ತೊಗೊಂಡೋಗ್ಬಿಟ್ಟು ಗಂಗಾ ನದಿಯಲ್ಲ ಆದರೆ ಆಗ್ತಾರೆ ಇದೆಲ್ಲ ಬೂದಿ ಎಲ್ಲ ನೋಡಿ. ಇವಾಗ ಬಂದ್ಬಿಟ್ಟು ಇಲ್ಲಿ ಇನ್ನೂ ಒಂದು ಶವ ಬಂದಿದೆ ಇಲ್ಲಿಂದ. ಸೊ ಇದು ಬಂದ್ಬಿಟ್ಟು ನೀರಲ್ಲಿ ತೊಗೊಂಬಂದ್ಬಿಟ್ಟು ಗಂಗಾ ನದಿಯೆಲ್ಲ ಸ್ನಾನ ಮಾಡ್ಕೊಂಡು ತೊಗೊಂಬರ್ತಾರೆ ಇಲ್ಲಿಗೆ ಈ ಥರ. ಸೊ ಈ ಒಂದು ಬೆಂಕಿ ಬಂದ್ಬಿಟ್ಟು ಇವಾಗಿನ ಕಾಲದಲ್ಲೆಲ್ಲ ಹರಿಶ್ಚಂದ್ರ ಸುಮಾರು 3000 ಕಾಲದಿಂದ ಈ ಒಂದು ಬೆಂಕಿ ಕಂಟಿನ್ಯೂ ಬರ್ತಾಯಿದೆ. ಇವತ್ತಿಂದ 2 ದಿನ 3 ದಿನ ಬೆಂಕಿ ಅಲ್ಲ, 3500 ಸುಮಾರು ವರ್ಷಗಳಿಂದ ಈ ಒಂದು ಬೆಂಕಿ ಕಂಟಿನ್ಯೂ ಆಗ್ತಾಯಿದೆ ನೋಡಿ. ತುಂಬ ಹೀಟ್ ಆಗಿದೆ ಇಲ್ಲಿಂದ. ಇವಾಗ ಬಂದ್ಬಿಟ್ಟು ಈ ಥರ ನೋಡಿ ಇಲ್ಲೊಂದು ಈ ಶವವನ್ನು ಸಹ ರೆಡಿ ಮಾಡ್ತಾಯಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಕೋಲ್ ಇಲ್ಲಿ ನೋಡಿ ಹೆಂಗೆ ಇದೆಲ್ಲ ಬಂದ್ಬಿಟ್ಟು ಕಾಸು ಕೊಟ್ಟು ತೊಗೋಬೇಕಾಗತ್ತೆ ಇವರೆಲ್ಲ ನೋಡಿ. ಈ ಒಂದು ಹಾಗೆ ನೋಡಿದ್ರೆ ಇದೆಲ್ಲ ಪ್ಲೀಸ್ ಭಯಂಕರವಾಗಿರೋರು, ಸ್ವಲ್ಪ ಇದಾಗಿರೋರೆಲ್ಲ ಫುಲ್ ವೀಡಿಯೋ ಸ್ಕಿಪ್ ಮಾಡಿ. ಸೊ ನೋಡೋಕೆ ಹೋಗಬೇಡಿ, ಯಾಕಂದರೆ ವೀಡಿಯೋ ನೋಡ್ಬಿಟ್ಟು ಸ್ವಲ್ಪ ಧೈರ್ಯವಾಗಿರೋರು ಮಾತ್ರ ವೀಡಿಯೋ ನೋಡಿ. ಸೊ ಭಯ ಪಡೋರಿಗೆ ಈ ಥರ ಎಲ್ಲ ವೀಡಿಯೋ ಎಲ್ಲ ನೋಡೋಕೆ ಹೋಗ್ಬೇಡಿ, ಯಾಕಂದರೆ ತುಂಬ ಮತ್ತೆ ಭಯ ಪಡ್ಕೊಂಡು ಒಂಥರ ಇರಿಟೇಟ್ ಫೀಲ್ ಆಗ್ತೀನಿ. ಅದಾಗೆ ಬಂದ್ಬಿಟ್ಟು ಬಾಡಿನ ನೋಡೋಕೆ ಹೋಗ್ಬೇಡಿ. ಹಿಂಗೆ ತೋರಿಸಿ ನೋಡಿ ಬ್ಯಾಕ್ ಕ್ಯಾಮ್ರಿಂದ ನೋಡಿದ್ರ ಬಂದ್ಬಿಟ್ಟು ಒಂದು ಬಾಡಿ ಹಾಕಿದ್ದಾರೆ ನೋಡಿ. ಬಾಡಿ ನೀವು ಬರ್ನ್ ಆಗ್ತಾಯಿದೆ ನೋಡಿ ಹೆಂಗಿದೆ ಅಂತ. ಬಾಡಿ ಎಲ್ಲ ಫುಲ್ ಬರ್ನ್ ಆಗಿದೆ, ಬಟ್ ತಲೆ ಮಾತ್ರ ಬರ್ನ್ ಆಗಿಲ್ಲ. ಇದು ಬಂದ್ಬಿಟ್ಟು ತಲೆ ನೋಡಿದ್ರ. ತುಂಬ ಬೆಂಕಿ, ತುಂಬ ಹೀಟ್ ಇಲ್ಲಿ ನೋಡಿ. ಕಾಲೆಲ್ಲ ಫುಲ್ ಬಾಡಿ ಫುಲ್ ಬರ್ನ್ ಆಗಿದೆ, ಬಟ್ ತಲೆ ಮಾತ್ರ ಬರ್ನ್ ಆಗಿಲ್ಲ. ಅಲ್ಲಿ ಮುಂದೆ ಅಲ್ಲಿಂದ ಒಂದು ಬಾಡಿ ಸುಡ್ತಾ ಇದ್ದಾರೆ. ಮುಂದೆ ತೋರಿಸಿ ನಿಮಗೆ ನೋಡಿ. ಈಗ ಇಲ್ಲಿ ಆ ಮೇಲೆ ನೋಡಿದ್ರೆ ಆ ಮೇಲೆ ಅಲ್ಲಿ ಸಹ ಶವ ಮಾಡ್ತಾಯಿದ್ದಾರೆ, ಅಲ್ಲಿ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಈ ಮಣಿಕರ್ಣಿಕೆ ಘಾಟ್ ಬಂದ್ಬಿಟ್ಟು ಎಲ್ಲ ಫುಲ್ಲು ಈ ಥರ ಶವ ಸಂಸ್ಕಾರ ಮಾಡ್ತಾಯಿರ್ತಾರೆ. ಸೊ ಇಲ್ಲಿಂದ ನೋಡ್ಕೊಂಡ್ರೆ ಬಂದ್ಬಿಟ್ಟು ಇಲ್ಲಿ ಮುಂದೆ ನೋಡಿ ಈ ಥರ ಶವ ಬಂದ್ಬಿಟ್ಟು ಈ ಥರ ಇದನ್ನು ತೊಗೊಂಬರ್ತಾ ಇರ್ತಾರೆ ಇಲ್ಲಿಂದ. ಇದೊಂದು ಗಂಗಾ ನದಿ ಇದೆ ಇಲ್ಲಿ. ಮತ್ತು ಮೂಲೆ ಎಲ್ಲ ಫುಲ್ ಜಾಸ್ತಿ ಸುಡಲ್ಲ ಅಂತ ಬೆಂಕಿಯಲ್ಲೆಲ್ಲ. ಅದನ್ನ ತೊಗೊಂಬಂದು ಇಲ್ಲೊಂದು ಗಂಗಾ ನದಿ ಇಲ್ಲ ನೋಡಿ, ಇಲ್ಲಿ ಬಂದ್ಬಿಟ್ಟು ಹಾಕ್ತಾರೆ. ಈ ವಿಭೂದಿ ಅಲ್ಲಿ ಮೇಲೆ ವಿಭೂದಿ ಏನಿದೆಯೋ ಸೊ ಅದೆಲ್ಲ ಬಂದ್ಬಿಟ್ಟು ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕ್ತಾ ಇರ್ತಾರೆ ನೋಡಿ. ಇಲ್ಲಿ ನೋಡಿ ಈ ಒಂದು ಗಂಗಾ ನದಿ ಎಲ್ಲ ಈ ಒಂದು ಬೂದಿ ಬಂದ್ಬಿಟ್ಟು ಎಲ್ಲ ಫುಲ್ ಶವ ಸಂಸ್ಕಾರ ಮಾಡಿರೋ ಅಂತ ಒಂದು ಬೂದಿ ಇದೆಲ್ಲ ನೋಡಿ. ಇಲ್ಲಿಂದ ಈ ಮೂಲೆ ಇದೆಲ್ಲ ಒಂದು ಅಲ್ಲಿ ಏನು ಸುಡ್ತಾರೆ ಅದು ತೊಗೊಂಬಂದ್ಬಿಟ್ಟು ಒಂದು ಪೀಸ್ ಅಂದರೆ ಲಾಸ್ಟಲ್ಲಿ ಒಂದು ತೊಗೊಂಬಂದ್ಬಿಟ್ಟು ಇದರಲ್ಲಿ ಹಾಕ್ತಾರೆ ನೋಡಿ. ಗಂಗಾ ನದಿ
ಸ್ನೇಹಿತರೆ ಯಾರಾದರೆ ಸೊ ಇದನ್ನು ವಿಡಿಯೋ ಸ್ಕಿಪ್ ಮಾಡಿ ಅಂತ ಹೇಳ್ತೇನೆ. ಸೊ ತುಂಬ ಜನ ಇದು ಮಾಡಕ್ಕೆ ಹೋಗ್ಬಿಟ್ಟು ನೋಡಿ ಹಿಂಗಿದೆ ನಮ್ಮಟೆಲ್ಲ ಫುಲ್ಲು. ಸೊ ಇಲ್ಲಿ ಬಾಡಿ ಎಲ್ಲ ಫುಲ್ ಬರ್ನ್ ಆಗಿಬಿಟ್ಟಿದೆ, ಕಾಲು ಮಾತ್ರ ಬರ್ನ್ ಆಗಿಲ್ಲ ನೋಡಿ ಹೆಂಗಿದೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಟೆಂಪಲ್. ನಿಮ್ಗೆ ಇಲ್ಲೊಂದು 90 ಡಿಗ್ರಿ ಟೆಂಪಲ್ ಒಂದಿದೆ, ನಿಮ್ಗೆ ತೋರಿಸ್ತೀನಿ ಅದು. ಸೊ ಬಿಸಿ ಗುರು, ತುಂಬ ಬಿಸಿ, ಹೀಟ್ ತುಂಬ ನೋಡಿ ಹೆಂಗಿದೆ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಈ ಒಂದು ಬಾಡಿ ಬಂದ್ಬಿಟ್ಟು ಸೊ ಬಾಡಿ ಎಲ್ಲ ಫುಲ್ ಬರ್ನ್ ಆಗಿದೆ, ಕಾಲು ಮಾತ್ರ ಇನ್ನೂ ಬರ್ನ್ ಆಗಿಲ್ಲ. ಇಲ್ಲಿ ಬಾಡಿ ನೋಡ್ಕೊಂಡ್ರೆ ತಲೆ ಇನ್ನೂ ಬರ್ನ್ ಆಗಿಲ್ಲ ಇಲ್ಲಿ. ಸೊ ನಮ್ಮ ಇಲ್ಲಿಂದ ನೋಡೋಕ್ಕೆ ಸಹ ಇಷ್ಟೊಂದು ಬಿಸಿ ಇದೆ ಗುರು, ಗೊತ್ತಾ? ಸೊ ತುಂಬ ಬಿಸಿ. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲೊಂದು ರೆಡಿ ಮಾಡ್ತಾರೆ ನೋಡಿ, ಇವರು ಇನ್ನೂ ಒಂದು ತಗೊಂತ ಯಾವ ಥರ ಇದು ಮಾಡ್ತಾರೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಇವಾಗ ಈ ಥರ ಶವ ಎಲ್ಲ ಬಂದ್ಬಿಟ್ಟು ಅದ್ರ ಗಂಗಾ ನದಿಗೆ ಸ್ನಾನ ಮಾಡಿಸ್ಕೊಂಬಂದು ಫಸ್ಟ್ ನೋಡಿ ನೀರಲ್ಲಿ ಹಾಕೊಂಬಂದು ಫಸ್ಟು ಮತ್ತೆ ಬಂದರೆ ಈ ಥರ ಶವ ಸಂಸ್ಕಾರ ಮಾಡ್ತಾರೆ. ಸೊ ಒಂದು ಬೆಂಕಿ ಬಂದ್ಬಿಟ್ಟು ಫಸ್ಟಿಂದ ಸಹ ಇದೇ ಥರ ಒಂದು ಸೊ ಇನ್ನು ಕೋಲ್ ತಗೊಂತಾರೆ ನೋಡಿ ಈ ಥರ. ಸೊ ಈ ಥರ ಬಂದ್ಬಿಟ್ಟು ಬೆಂಕಿ ನೋಡಿ ಈ ಥರ ಯಾವ ಥರ ಇಡ್ತಾರೆ ಅಂದ್ಬಿಟ್ಟು. ನೋಡಿದ್ರ ಈ ಒಂದು ಬೆಂಕಿನೇ ಗುರು ಫಸ್ಟಿಂದ ಸಹ 3500 ವರ್ಷಗಳಿಂದ ಇರೋವಂಥ ಒಂದು ಬೆಂಕಿ ನೋಡಿ ಯಾವ ಥರ ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಬಂದ್ಬಿಟ್ಟು ಎಷ್ಟು ಗುಂಪು ಶವ ಬರ್ತಾನೆ ಇದೆ. ಅಲ್ಲಿ ನೋಡಿ ಎಷ್ಟೊಂದು ಶವ, ಇಲ್ಲಿ ನೋಡಿದ್ರೆ ಒಂದು ಶವ ಬಿಟ್ಟು ಒಂದು ತೊಗೊಂಬರ್ತಾನೆ ಇರ್ತಾರೆ. ಸೊ ಇಷ್ಟೊಂದು ಶವ ಇಲ್ಲಿಂದ ಮೇಲೆ ನೋಡಿದ ತಕ್ಷಣ ಇಲ್ಲಿ ನೋಡಿ ಇವಾಗ ತಾನೇ ಎಷ್ಟೊಂದು ಶವ. ಇಲ್ಲಿ ನೋಡಿ ಇವಾಗ 3 1 2 3 4 5 ಶವ ಆಗಿದೆ. 6ನೇ ಶವ ಇದಾಗ್ತಿದೆ ನೋಡಿದ್ರೆ, ನೋಡ್ಬಿಟ್ಟು 6ನೇ ಶವ. ಇಲ್ಲಿ ನೋಡಿ ಇಲ್ಲಿಂದ ಮುಂದೆ ನೋಡಿದ್ರೆ ಸೊ ಶವ ಬರ್ತಾನೇ ಇದೆ ಎಷ್ಟೊಂದು ಶವ ಗೊತ್ತಾಗ ಬರ್ತಾನೆ ಇದೆ ನೋಡಿ. ಈ ಗಂಗಾ ನದಿ ಎಷ್ಟೊಂದು ಸುಂದರವಾಗಿದೆ ನೋಡಿ ಗಂಗಾ ನದಿ. ಈ ಕಾಶಿನಾಥ ಮಂದಿರ. ಸೊ ಇಲ್ಲಿ ನೋಡ್ಕೊಂಡು ನಾವು ಬಂದಾಗಿಂದ 3 ಶವ ಸುಟ್ಟಿದ್ದಾರೆ. ಪ್ರತಿಯೊಂದು ಶವ ಸುಟ್ಟಕ್ಕೆ ಬಂದ್ಬಿಟ್ಟು 2 ರಿಂದ 3 ಗಂಟೆ ಟೈಮ್ ಆಗತ್ತಿಲ್ಲ ನೋಡಿ. ಬಂದ್ಬಿಟ್ಟು 1 2 3 4 5 ಆದರೆ ಇವಾಗ 6ನೇದಾಗಿದೆ. ಇವಾಗ ಮತ್ತೆ ಬಂದ್ಬಿಟ್ಟು ನೋಡಿ 7ನೇ ಶವ ಆದರೆ ವೇಟಿಂಗಲ್ಲಿ ಬಂದು ನೋಡೋಣ. ಇವಾಗ ಬಂದ್ಬಿಟ್ಟು 7ನೇ ಶವ ಈ ಥರ ವೇಟಿಂಗಲ್ಲಿ ಬಂದಿದೆ ನೋಡಿ. ಈ ಎಷ್ಟೊಂದು ಬರ್ತಾ ಇರುತ್ತೆ ಗುರು ಪ್ರತಿ ದಿನ ನೋಡಿದ್ರೆ. ಎಲ್ಲ ಬಂದ್ಬಿಟ್ಟು ಬಾಡಿ ಯಾವ ಥರ ಬಾಡಿ ಬರ್ನಾಗ್ತದೆ ನೋಡಿ. ಸೊ ಇಲ್ಲೆಲ್ಲ ಬಂದ್ಬಿಟ್ಟು ಕಾಲೆಲ್ಲ ಸುಟ್ಟಿ ಭಯ ಬಂದರೆ ನೋಡಬೇಡಿ, ಸ್ವಲ್ಪ ಎಲ್ಲ ಸ್ಕಿಪ್ ಮಾಡಿಬಿಡಿ. ಸೊ ಇಷ್ಟ ಎಲ್ಲರೂ ನೋಡ್ಕೋಬೇಡಿ ನೋಡಿ. ಬಂದ್ಬಿಟ್ಟು ಇದೆಲ್ಲ ಫುಲ್ ಆಲ್ರೆಡಿ ಬಾಡಿ ಎಲ್ಲ ಫುಲ್ ಬರ್ನ್ ಆಯಿತು ನೋಡಿ. ಆಲ್ರೆಡಿ ಬಂದ್ಬಿಟ್ಟೆಲ್ಲ ನೋಡಿದ್ರೆ ಆ ಬಾಡಿ ಯಾವ ಥರ ಅಂದ್ಬಿಟ್ಟು. ಸೊ ಕಾಲೆಲ್ಲ ಸುಟ್ಟಿಲ್ಲ, ಎಲ್ಲ ಇದಾಗಿದೆ ಎಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಇನ್ನೂ ಒಂದು ಬಾಡಿ ತೊಗೊಂಬರ್ತಾ ಇದ್ದಾರೆ ಇಲ್ಲಿ ನೋಡಿ. ಎಲ್ಲ ಫುಲ್ ವೆಯ್ಟಿಂಗಲ್ಲಿದೆ. ಎಲ್ಲ ಫುಲ್ ಸ್ಟಿಕ್ ತೊಗೊಂಬಂದು ಎಲ್ಲ ಇದು ಮಾಡ್ತಾಯಿದ್ದಾರೆ. ಮತ್ತು ಬಂದ್ಬಿಟ್ಟು ಇಲ್ಲಿ ಹಾಕೋವಂಥ ಒಂದು ಹೂವಿನ ಹಾರ ಏನಿದೆ, ಹೂವಿನ ಹಾರ ತಿನ್ನಕ್ಕೆ ಬಂದ್ಬಿಟ್ಟು ಎಷ್ಟೋ ಹಸುಗಳು ಇಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ ನೋಡಿ. ಬಂದ್ಬಿಟ್ಟು ಇಲ್ಲಿ ಬಕರಿ, ಈ ಎಮ್ಮೆ ಏನಿದೆ ಇದೆಲ್ಲ ಬಂದ್ಬಿಟ್ಟು ಇದಕ್ಕೆ ಆಹಾರ ಇಲ್ಲಿ ಹಾಕುವಂಥ ನೋಡಿದ್ರೆ ಟೆಂಪಲ್ ಬಂದ್ಬಿಟ್ಟು ಈ ಥರ ಯಾವ ಥರ ಶೇಕ್ ಅಂದ್ಬಿಟ್ಟು. ಸೊ ಕೆಳಗಡೆ ಕುಸಿದು ಹೋಗಿದೆ. ಒಂದು ಶಾಪದ ಕಾರಣದಿಂದ ಈ ಒಂದು ಮಂದಿರ ಈ ಥರ ಆಗಿದೆ. ಒಳಗಡೆ ಯಾರು ದರ್ಶನ ಮಾಡಿ ಬರ್ತಾಂಬಿಟ್ಟಿದ್ದಕ್ಕೆ ಒಂದು ಶಾಪ ಇದೆ, ಇದು ಗಂಗಾ ನದಿಯ ಒಂದು ಶಾಪ. ಅದಾಗೆ ಬಂದ್ಬಿಟ್ಟು ಸೊ ಯಾರೂ ಸಹ ದರ್ಶನ ಮಾಡೋಂಗಿಲ್ಲ. ಒಳಗಡೆ ಫುಲ್ಲು ಕ್ಲೋಸಲ್ಲಿದೆ ಟೆಂಪಲ್. ನೋಡಿದ್ರೆ ಟೆಂಪಲ್ ಬಂದ್ಬಿಟ್ಟು ಒಂದು ಕಡೆ ಸೈಡ್ಗೆ 90 ಡಿಗ್ರಿ ಥರ ಸೈಡ್ಗೆ ಆದರೆ ಇರುತ್ತೆ ಒಂದು ಮಂದಿರ ಟೆಂಪಲ್ಲು ನೋಡಿ. ಇಲ್ಲಿಂದ ಬಂದ್ಬಿಟ್ಟು ಸೊ ಆ್ಯಕ್ಚುಲಿ ಒಳಗಡೆ ಇವಾಗ ಎಂಟ್ರಿ ಇಲ್ಲ. ನಾನು ನಿಮಗೆ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂದ್ಬಿಟ್ಟು. ಸೊ ಇಲ್ಲಿ ಯಾವುದೇ ಥರ ಒಂದು ಟೆಂಪಲ್ ಆಗಲಿ ಮಂದಿರ ಆಗಲಿ ಸೊ ಏನೂ ಇಲ್ಲ, ಎಲ್ಲ ಫುಲ್ ಕ್ಲೋಸ್ ನೋಡಿ. ಇದೇ ಥರ ಇರುತ್ತೆ. ಸೊ ಫುಲ್ ಬ್ಲಾಕ್. ಇದಕ್ಕೊಂದು ಶಾಪ ಇದೆ, ಯಾರು ದರ್ಶನ ಮಾಡಬಾರ್ದು ಅಂದ್ಬಿಟ್ಟು ಇದಕ್ಕೆ. ಅದಕ್ಕೆ ಬಂದ್ಬಿಟ್ಟು ನೋಡಿ ಇಲ್ಲಿಂದ ಜಸ್ಟ್ ಪೂಜೆ ಮಾಡ್ಕೊಂಡು ಇಲ್ಲಿಂದ ಬರ್ಬೋದು ದರ್ಶನ. ಈ ಮಂದಿರ 90 ಡಿಗ್ರಿ ಆದರೆ ಈ ಥರ ಆಗಿದೆ ನೋಡಿ. ಏನೂ ಇಲ್ಲ ಒಳಗಡೆ ಸಹ ಏನೂ ಇಲ್ಲ, ಫುಲ್ ಕ್ಲೋಸ್ ನೋಡಿ. ಈ ಥರ ಫುಲ್ ಬಂದ್ ಮಾಡಿದ್ದಾರೆ. ಅಲ್ಲಿಂದ ಇಟ್ಟಿಗೆ ಹಾಕ್ಬಿಟ್ಟು ಎಲ್ಲ ಫುಲ್ ಗೋಡೆ ಕಟ್ಬಿಟ್ಟಿದ್ದಾರೆ. ಈ ಒಂದು ಮಂದಿರ ಅಂತೂ ಈ ಥರ 90 ಡಿಗ್ರಿ ಇದೆ ನೋಡಿ. ಈ ಥರ ಬಾಡಿಯನ್ನು ಅದನ್ನು ತೊಗೊಂಬಂದ್ಬಿಟ್ಟು ಸ್ಟೇ ಎಲ್ಲ ಆ ಕಡೆ ಹಾಕ್ಬಿಟ್ಟು ಸೊ ಬಾಡಿಯನ್ನು ಮಾತ್ರ ಅದರ ಮೇಲೆ ಹಾಕ್ತಾರೆ. ಸೊ ಬಾಡಿಯನ್ನೆಲ್ಲ ಆಗ್ಬಿಟ್ಟು ಇದರಿಂದ ಬೆಂಕಿ ತೊಗೊಂಬರ್ತಾರೆ. ಇಲ್ಲಿಂದ ಬಂದ್ಬಿಟ್ಟು ಬೆಂಕಿ ತೊಗೊಂಬಂದು ಸೊ ಇದಕ್ಕಾದ್ರೆ ಹಾಕ್ತಾರೆ. ಎಲ್ಲ ಪ್ರತಿಯೊಂದು ಇದನ್ನೊಂದು ಧರ್ಮ ಹಿಂಗೆ ಗೊತ್ತಾ. ಬೆಂಕಿ ಬಂದ್ಬಿಟ್ಟು ಇಲ್ಲಿಂದನೇ ಸಹ ಬೆಂಕಿ ಹೋಗ್ಬೇಕು. ಪ್ರತಿಯೊಂದು ಶವಕ್ಕೆ ಹೋದ್ರೆ ಬೆಂಕಿ ಸಹ ಇಲ್ಲಿಂದ ಹೋಗಬೇಕು. ಸೊ ಫಸ್ಟ್ ಇಲ್ಲಿ ಈ ಥರ ಮಾಡೋ ಹೋಗ್ಬಿಟ್ಟಿದ್ದಾರೆ. ಪೌಡ್ರ್ ಹಾಕ್ತಾರೆ ಒಂದು. ಸೊ ನೋಡಿ ನಿಮ್ಗೆ ತೋರಿಸ್ತೀನಿ ಒಂದು ನಿಮಿಷ ಇಲ್ಲ. ಸೊ ಈ ಒಂದು ನೋಡಿದ್ರೆ ಹಚ್ಕೊಂಡ್ಬಿಟ್ಟು ಶವ ಆದರೆ ಸುಡ್ತಾ ಇದ್ದಾರೆ. ಈಗ 100 ಶವ ಆದರೂ ಒಂದು ಶವ 2 ಶವ ಇಲ್ಲ
ಒಂದು ದಿನಕ್ಕೆ 100 ಶವ ಮೇಲೆ ಬರುತ್ತೆ ಅಂತ ಕಮ್ಮಿ. 100 ಶವ 100ಗಿಂತ ಜಾಸ್ತಿ ಆಗುತ್ತೆ ಹೊರತು 100ಗಿಂತ ಕಮ್ಮಿ ಆಗಲ್ಲ ಪ್ರತಿದಿನ. ಸೊ ಒಂದು ದಿನಕ್ಕೆ 100 ಶವ ಆದರೆ ಸುಳ್ತಾರೆ ಇಲ್ಲಿ ಪ್ರತಿದಿನ ಈ ಒಂದು ಮಣಿಕರ್ಣಿಕೆ ಘಾಟ. ನೋಡಿ ಇನ್ನೂ ಬಂದ್ಬಿಟ್ಟು ಶವ ಬರ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಎಲ್ಲಿಂದ ಬರ್ತೋ ಗೊತ್ತಿಲ್ಲ ಶವ ಎಲ್ಲ. ಇಡೀ ದೇಶದಲ್ಲಿರೋ ಒಂದು ಶವ ಎಲ್ಲ ಇಲ್ಲೇ ಬರ್ತಾನೆ ಸತ್ಯ ಮೋಸ್ಟ್ಲಿ ಬರ್ತಾನೆ. ಪ್ರತಿ ಒಂದು ಗಂಟೆಗೂ ಸಹ ಬರ್ತಾನೆ. ನೋಡಿ ಇಲ್ಲಿ ಬಂದ್ಬಿಟ್ಟು 2 ಇನ್ನೂ ವೆಯ್ಟಿಂಗಲ್ಲಿದೆ ನೋಡಿ, ನೋಡಿದ್ರಾ? ಇಲ್ಲಿ ಬಂದ್ಬಿಟ್ಟು 4 ಶವ ಇದು ಮಾಡ್ತಾಯಿದ್ದಾರೆ ಇಲ್ಲಿ. ನೋಡಿ ಎಷ್ಟು ವೆಯ್ಟಿಂಗಲ್ಲಿದೆ ಮತ್ತು ನೋಡಿ ನೋಡಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾಯಿದ್ದಾರೋ ನೋಡಿದ್ರೆ. ಇಲ್ಲೊಂದು, ಇಲ್ಲಿ ಮುಂದೆ ಇಲ್ಲೊಂದು ನೋಡಿ. ಇವಾಗೇ ಸಹ ನಾವು ಬಂದಾಗಿಂದ ಸಹ ಸುಮಾರು ಅಂದರೆ ಒಂದು 20ರಿಂದ 30 ಶವ ಆದರೆ ಬರ್ತಾಯಿದೆ ಅವರು ನೋಡಿ. ಪ್ರತಿ ಒಂದು ಗಂಟೆಗೂ ಸಹ ಬರ್ತಾನೆ ಬರ್ತಾ ಮೇಲೆ ನೋಡ್ಕೊಂಡ್ರೆ ಮೇಲೆ ನೋಡಿ ಫಸ್ಟ್ ಫ್ಲೋರಲ್ಲಿ ಇದು ಮಾಡ್ತಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ದ ತಕ್ಷಣ ಇನ್ನೊಂದು ಶವ ಬಂದು ನನಗೆ ನೋಡಿದ್ರಾ? ಒಂದೊಂದು ಶವ ಬರ್ತಾನೆ ಇರುತ್ತೆ. ನೀವು ನೋಡೋಷ್ಟು ನಿಮಿಷ ಒಂದು ಗಂಟೆಗೆ ಇನ್ನೊಂದು ಬರ್ತಾಯಿದೆ ನೋಡಿ ಈ ಥರ ನೋಡಿ. ಈ ಚಿತ್ರಮಂಡಿಯಲ್ಲಿ ಬೆಂಕಿಯಲ್ಲಿ ಯಾವ ಥರ ತಗೋತಾರೆ ಇಲ್ಲಿ ಇನ್ನೂ ಎಷ್ಟೊಂದು ವೇಟಿಂಗ್ ಲಿಸ್ಟಲ್ಲಿದೆ ನೋಡಿ. ಸೊ ಪ್ರತಿಯೊಂದು ಸಹ ಇಲ್ಲಿ ಈ ಥರ ಪ್ಲೇಸ್ ನಿಜವಾಗ್ಲೂ ಮೇಯ್ನ್ ಒಂಥರ ಇದಾಗ್ಬಿಡ್ತು ಕೂಡ ನಿಮಗೆ ಒಂಥರ ನೋಡಿದ ತಕ್ಷಣ. ಸೊ ಇದನ್ನೆಲ್ಲ ನೋಡಿ ಏನಾಗುತ್ತೆ ನೋಡಿ. ಸೊ ಈ ಒಂದು ಸ್ಪಿರಿಚುಯಾಲಿಟಿ ನಿಜವಾಗ್ಲೂ ತುಂಬ ಸ್ಪಿರಿಚುಯಾಲಿಟಿ ಇರುವಂಥ ಒಂದು ಪ್ಲೇಸ್ ಇದೆ. ಈ ಒಂದು ಪ್ಲೇಸ್ ಪವರು, ಈ ಒಂದು ಪಾಸಿಟಿವ್ನೆಸ್ಸು ಸೊ ತುಂಬ ಇದಾಗಿದೆ ಒಂದು ಪ್ಲೇಸ್ ಅಂದ್ಬಿಟ್ಟು. ಮನುಷ್ಯ ಒಂದು ಸತಿ ಹಂಗೆ ಸ್ಕಿಪ್ದಾಗ್ಬಿಡ್ತಾನೆ ಹಂಗೆ ನೋಡಿ. ಬಂದ್ಬಿಟ್ಟು ಬಾಡಿ ಯಾವ ಥರ ಎಷ್ಟೊಂದು ಬಾಡಿಗಳು ನೂರಾರು ಒಂದು ದಿನಕ್ಕೆ ಬಂದ್ಬಿಟ್ಟು 100 ಬಾಡಿಗಂತ ಮೇಲೆ ಸುಡ್ತಾರಂತೆ ನೋಡಿ. ಆ 100 ಸಂಖ್ಯೆಯನ್ನು ಕಮ್ಮಿ ಆಗಲ್ಲ, ಜಾಸ್ತಿ ಆಗತ್ತೆ ಹೊರತು ಕಮ್ಮಿ ಆಗಲ್ಲ 100 ಸಂಖ್ಯೆ ನೋಡಿ. ಅಲ್ಲಿ ಇನ್ನೂ ಒಂದು ರೆಡಿ ಮಾಡ್ತಾಯಿದ್ದಾರೆ ಅವ್ರು ಚಿತಿ ಬಂತೆ ಬೆಂಕಿಯಲ್ಲಿ ನೋಡಿ. ಸೊ ಇದೆಲ್ಲ ಬಂದ್ಬಿಟ್ಟು ಟೆಂಪಲ್ನ ಒಂದು ವೈಬ್ಸು. ಕಾಶಿ ವಿಶ್ವನಾಥ ಮಂದಿರ ಒಳಗಡೆ ಇಲ್ಲಿ ಬಂದ್ಬಿಟ್ಟು ಸ್ಟ್ರೈಟ್ ಇನ್ಸೈಡ್ ಇದೆ ಬಂದ್ಬಿಟ್ಟು ಕಾಶಿ ವಿಶ್ವನಾಥ ಮಂದಿರ ಬರುತ್ತೆ ಇಲ್ಲಿಂದ. ಸೊ ಟೆಂಪಲ್ ವ್ಯೂಸ್ ಈ ಥರ ಇದೆ ನೋಡಿ. ಮಣಿಕರ್ಣಿಕೆ ಘಾಟ್ ಇಲ್ಲೇ ಮಣಿಕರ್ಣಿಕೆ ಘಾಟ್ ಈ ಥರ ವೈಬ್ಸ್ ಇದೆ. ಟ್ರೈ ಮಾಡಿದ್ಬಿಟ್ಟು ವೆಜ್ ಥಾಲಿ, ಕಾಶಿಯಲ್ಲಿ ವೆಜ್ ಥಾಲಿ ತುಂಬ ಫೇಮಸ್ಸು. ಇದೊಂದು ರೈಸ್ ಆದರೆ ತುಂಬ ಕಾಸ್ಟ್ ಇದೆ. ಸೊ ಅದಕ್ಕೆ ವೆಜ್ ಥಾಲಿ ತೊಗೊಬಿಟ್ರೆ ವೆಜ್ ಥಾಲಿ ಆದರೂ ಓಕೆ ಬೆಟರ್, ಪರವಾಗಿಲ್ಲ. ನೋಡಿ ಈ ಥರ ವೆಜ್ ಥಾಲಿ ಕಾಶಿಯಲ್ಲಿ ಬಂದ್ಬಿಟ್ಟು ಊಟ ಸ್ವಲ್ಪ ತುಂಬ ಕಾಶಿಯಲ್ಲಿ ಏನೇ ತೊಗೊಂಡು ಕಾಶಿಯಲ್ಲಿ 100 ರುಪೀಸ್ನ 200 ರುಪೀಸ್. ಎಷ್ಟು ಒಂದು ರೈಸ್ ತಗೊಂಡ್ರೆ ಮಾತ್ರ ರೈಸ್ಗೂ ಸಹ 100 ರೂಪಾಯಿ ಗೊತ್ತಾ ಕಾಶಿಯಲ್ಲಿ. ಸೊ ಕಾಶಿಯಲ್ಲಿ ಎಷ್ಟೊಂದು ಮಸಾಲ ಟ್ರೈ ಮಾಡ್ಕೊಂಡು ವೆಜ್ ಥಾಲಿ 120 ರುಪೀಸ್ ತುಂಬ ಟೇಸ್ಟ್ ಆಗಿರುತ್ತೆ. ಹೋಗಿ ಪರವಾಗಿಲ್ಲ ಥಾಲಿಗಳು ಟ್ರೈ ಮಾಡೋದಿಲ್ಲ. ರೋಟಿ ರೈಸು ಎಲ್ಲ ಕೊಡ್ತಾರೆ. ಸೊ ಫ್ಯಾಂಟಾಸ್ಟಿಕ್ ಏನಂದರೆ ಟೇಸ್ಟ್ ಮಾತ್ರ ತುಂಬ ಐಟಮ್ ಕೊಡ್ತಾರೆ ನೋಡಿ ಥಾಲಿಗೆ. ಥಾಲಿ ಬಂದು ಈ ಥರ ಒಂದು 2-3 ಐಟಮ್ ಕೊಡ್ತಾರೆ. ನಮಗೂ ಗೊತ್ತಿಲ್ಲ